ನೀವು ಜೀವನದಲ್ಲಿ ದೊಡ್ಡ ಕನಸುಗಳನ್ನ ಹೊಂದಿದ್ದೀರಾ. ನಿಮ್ಮ ಕುಟುಂಬಕ್ಕೆ ಉತ್ತಮ ಜೀವನ ಕೊಡಬೇಕು, ಮನೆ ಕಟ್ಟಬೇಕು, ವ್ಯವಹಾರ ಆರಂಭಿಸಬೇಕು ಅಥವಾ ಕನಿಷ್ಠ ಸಾಲ ಮುಕ್ತನಾಗಬೇಕು ಎಂದು ಬಯಸ್ತೀರಾ. ಈ ಕನಸುಗಳೆಲ್ಲಕ್ಕೂ ಒಂದು ಸಾಮಾನ್ಯ ಕೀಲಿಕೈ ಇದೆ, ಅದೇ ಹಣದ ಜ್ಞಾನ. ಆದರೆ ಹೆಚ್ಚು ಜನ ಹಣವನ್ನು ಕೇವಲ ಸಂಪಾದಿಸುವುದನ್ನು ಕಲಿತಿರುತ್ತಾರೆ, ಅದನ್ನು ಉಳಿಸುವುದು ಮತ್ತು ಬೆಳೆಸುವುದನ್ನು ಕಲಿಯುವುದಿಲ್ಲ. ನಿಮ್ಮ ಹಣ ನಿಮ್ಮ ಸೇವಕನಾಗಬಹುದು ಅಥವಾ ನಿಮ್ಮ ಮಾಲೀಕನಾಗಬಹುದು, ಇದು ನಿಮ್ಮ ನಿರ್ಧಾರ. ಈಗ ನಾನು ಹೇಳಲಿರುವ ಕತೆ ಒಂದು ಸಣ್ಣ ಹಳ್ಳಿಯ ಹುಡುಗನದ್ದು. ಅವನ ಹೆಸರು ರವಿ. ಅವನ ಬಳಿ ದುಡ್ಡು ಕಡಿಮೆ ಇತ್ತು, ಆದರೆ ಕನಸುಗಳು ದೊಡ್ಡದಾಗಿದ್ದವು. ಅವನ ಮನಸ್ಸಿನಲ್ಲಿ ಒಂದು ನಂಬಿಕೆ ಇತ್ತು, ನಾನು ಶ್ರಮಿಸಿದರೆ, ಕಲಿತರೆ ನನ್ನ ಬದುಕು ಬದಲಾಗುತ್ತದೆ ಅಂತ. ರವಿ ಹಳ್ಳಿಯಲ್ಲಿ ಬೆಳೆದ. ಬೆಳಿಗ್ಗೆ ಹಳ್ಳಿಯ ಹೊಲಗಳಲ್ಲಿ ಕೆಲಸ ಮಾಡುತ್ತಿದ್ದ, ಸಂಜೆ ಮನೆಗೆ ಬಂದು ಪುಸ್ತಕ ಓದುತ್ತಿದ್ದ. ಆದರೆ ಅವನ ಮನೆಯ ಆರ್ಥಿಕ ಪರಿಸ್ಥಿತಿ ಬಲವಾಗಿರಲಿಲ್ಲ. ಅವನ ತಂದೆ ಹೊಲದ ಕೆಲಸ ಮಾಡುತ್ತಿದ್ದರು, ತಾಯಿ ಹಾಲು ಮಾರಾಟ ಮಾಡುತ್ತಿದ್ದರು. ಪ್ರತಿ ರೂಪಾಯಿಗೂ ಕೂಡ ಬೆಲೆ ಇತ್ತು. ಒಮ್ಮೆ ಅವನ ತಂದೆ ಹೇಳಿದರು, ಮಗ, ದುಡ್ಡು ಕೇವಲ ಖರ್ಚು ಮಾಡುವುದಕ್ಕೆ ಅಲ್ಲ, ಅದನ್ನು ಉಳಿಸಿದರೆ ಮಾತ್ರ ಅದು ನಿನಗೆ ಸಹಾಯ ಮಾಡುತ್ತದೆ ಅಂತ. ಆ ಮಾತು ರವಿಯ ಮನಸ್ಸಿನಲ್ಲಿ ಆಳವಾಗಿ ನಾಟಿತು. ಹೈಸ್ಕೂಲು ಮುಗಿಸಿದ ನಂತರ ರವಿ ನಗರದತ್ತ ಹೊರಟ. ಅವನ ಬಳಿ ಕೇವಲ 500 ರೂಪಾಯಿ ಇತ್ತು ಮತ್ತು ಒಂದು ಹಳೆಯ ಬ್ಯಾಗು. ಅವನ ಹೃದಯದಲ್ಲಿ ಆಶೆ, ಕಣ್ಣಲ್ಲಿ ಕನಸು, ಮನಸ್ಸಿನಲ್ಲಿ ದೃಢ ಸಂಕಲ್ಪ ಇತ್ತು. ರವಿಗೆ ನಗರ ಜೀವನ ಸುಲಭವಾಗಿರಲಿಲ್ಲ. ಬಾಡಿಗೆ, ಊಟ, ಪ್ರಯಾಣ ಹೀಗೆ ಎಲ್ಲವೂ ದುಬಾರಿ. ಆದರೆ ರವಿ ಒಂದು ಆಫೀಸ್ನಲ್ಲಿ ಕೆಲಸ ಹುಡುಕಿಕೊಂಡ. ಮೊದಲನೇ ತಿಂಗಳ ಸಂಬಳ 8,000 ರೂಪಾಯಿ. ಅವನ ಸ್ನೇಹಿತರು ಸಂಬಳ ಬಂದ ತಕ್ಷಣ ಶಾಪಿಂಗ್, ಸಿನಿಮಾ, ರೆಸ್ಟೋರೆಂಟ್ಗಳಲ್ಲಿ ಖರ್ಚು ಮಾಡಿದರು. ಆದರೆ ರವಿ ತನ್ನ ತಂದೆಯ ಮಾತು ನೆನಪಿಸಿಕೊಂಡ. ಅವನು 2,000 ರೂಪಾಯಿಯನ್ನ ನೇರವಾಗಿ ಬ್ಯಾಂಕ್ ಸೇವಿಂಗ್ ಅಕೌಂಟ್ಗೆ ಹಾಕಿದ. ಅವನ ಮನಸ್ಸಿನಲ್ಲಿ ತೀರ್ಮಾನಿಸಿದ್ದ, ಯಾವಾಗಲೂ ತನ್ನ ಆದಾಯದ ಕನಿಷ್ಠ 20% ಉಳಿಸಬೇಕು ಅಂತ. ಆಗಲೇ ಅವನೊಳಗೆ ಅನಂತ ಶಿಸ್ತಿನ ಬೀಜ ಬಿತ್ತಲ್ಪಟ್ಟಿತ್ತು. ಮೊದಲ ಕೆಲವು ತಿಂಗಳುಗಳು ಸುಲಭವಾಗಿರಲಿಲ್ಲ. ಆಕರ್ಷಣೆಗಳು ತುಂಬಾನೇ ಇದ್ದವು, ಹೊಸ ಮೊಬೈಲ್, ಹೊಸ ಬಟ್ಟೆ, ಪಾರ್ಟಿಗಳು, ಹೀಗೆಲ್ಲ. ಆದರೆ ರವಿ ತನ್ನ ಗುರಿಯನ್ನು ನೆನಪಿಸಿಕೊಂಡ. ಅವನು ಯೋಚಿಸಿದ, ನಾನು ಈಗ ದುಡಿಯುತ್ತಿರುವ ಪ್ರತಿಯೊಂದು ರೂಪಾಯಿಗೂ ಭವಿಷ್ಯದಲ್ಲಿ ದೊಡ್ಡ ಮೌಲ್ಯವಿದೆ ಅಂತ. ಒಮ್ಮೆ ಅವನು ಬಸ್ನಲ್ಲಿ ಪ್ರಯಾಣಿಸುತ್ತಿದ್ದಾಗ ಪಕ್ಕದಲ್ಲಿ ಒಬ್ಬ ವೃದ್ಧರೊಂದಿಗೆ ಮಾತನಾಡಿದ. ಆ ವೃದ್ಧರು ಹೇಳಿದರು, ಮಗ, ಹೂಡಿಕೆ ಮಾಡೋದನ್ನು ಈಗಲೇ ಕಲಿ. ಬ್ಯಾಂಕಿನಲ್ಲಿ ಹಣ ಇಡುವುದು ಸುರಕ್ಷಿತ, ಆದರೆ ಅದು ಬೆಳೆದಂತಾಗುವುದಿಲ್ಲ. ಅವರು ಮ್ಯೂಚುವಲ್ ಫಂಡ್ಗಳು, ಶೇರ್ಗಳು, ಬಂಗಾರದ ಹೂಡಿಕೆ ಬಗ್ಗೆ ವಿವರಿಸಿದರು. ಆ ಮಾತು ರವಿಗೆ ಹೊಸ ದಾರಿಯನ್ನು ತೋರಿಸಿತು. ಅವನು ಸಂಜೆ ಸಮಯದಲ್ಲಿ ಫೈನಾನ್ಸ್ ಪುಸ್ತಕಗಳನ್ನು ಓದಿದ, ಯೂಟ್ಯೂಬ್ನಲ್ಲಿ ಹಣಕಾಸು ವಿಡಿಯೋಗಳನ್ನು ನೋಡಿದ, ಉಚಿತ ವೆಬ್ನಾರ್ಗಳಲ್ಲಿ ಪಾಲ್ಗೊಂಡ. ಅವನಿಗೆ ತಿಳಿದು ಬಂದಿತು, ಹಣವನ್ನು ಬೆಳೆಸಲು ಜ್ಞಾನವೂ ಮತ್ತು ಸಹನೆಯೂ ಬೇಕು ಅಂತ. ಆಮೇಲೆ ಅವನು ಸಣ್ಣ ಹೂಡಿಕೆ ಆರಂಭಿಸಿದ. 1,000 ರೂಪಾಯಿ ಪ್ರತಿ ತಿಂಗಳು ಮ್ಯೂಚುವಲ್ ಫಂಡ್ನಲ್ಲಿ. ಮೊದಲ ವರ್ಷದಲ್ಲಿ ಲಾಭ ಕಡಿಮೆ ಇದ್ದರೂ ಅವನು ನಿಲ್ಲಲಿಲ್ಲ. ಅವನ ನಂಬಿಕೆ ಏನಂದ್ರೆ, ಕನ್ಸಿಸ್ಟೆನ್ಸಿ ಇಸ್ ದ ರಿಯಲ್ ಮ್ಯಾಜಿಕ್. ರವಿ ಜೀವನದಲ್ಲಿ ಒಂದು ದೊಡ್ಡ ಪಾಠ ಕಲಿತ. ಹಣವನ್ನು ನಿಯಂತ್ರಿಸುವವರು ಜೀವನದಲ್ಲಿ ಸ್ವಾತಂತ್ರ್ಯ ಹೊಂದುತ್ತಾರೆ. ಹಣಕ್ಕೆ ಬದಿಯಾದವರು ಸದಾ ಒತ್ತಡದಲ್ಲಿ ಬದುಕುತ್ತಾರೆ. 5 ವರ್ಷಗಳ ನಂತರ ರವಿ ತನ್ನ ಸೇವಿಂಗ್ಸ್ ಮತ್ತು ಇನ್ವೆಸ್ಟ್ಮೆಂಟ್ಗಳನ್ನು ನೋಡಿದ. ಅವನು 3 ಲಕ್ಷಕ್ಕಿಂತಲೂ ಹೆಚ್ಚು ಉಳಿಸಿಕೊಂಡಿದ್ದ. ಅದು ಕೇವಲ ಹಣವಲ್ಲ, ಅವನ ಪರಿಶ್ರಮ ಮತ್ತು ಶಿಸ್ತಿನ ಫಲ. ಅವನು ಮನೆಗೆ ಹೋದಾಗ ತಂದೆ ತಾಯಿಯ ಕಣ್ಣಿನಲ್ಲಿ ಹೆಮ್ಮೆ ತುಂಬಿತ್ತು. ತಂದೆ ಹೇಳಿದರು, ನಿನ್ನ ಶಿಸ್ತಿನಿಂದ ಬದುಕು ಬದಲಾಗಿದೆ. ಅವನು ತಾಯಿಗೆ ಒಂದು ಚಿನ್ನದ ಚೈನ್ ಕೊಟ್ಟ. ಅದು ಕೇವಲ ಆಭರಣವಲ್ಲ, ಅವರ ಕನಸಿನ ಸಂಕೇತ. ಈ ಕತೆ ಮೂಲಕ ನಿಮಗೆ ಹೇಳಬೇಕಾದುದು ಒಂದೇ, ನಿಮ್ಮ ಆದಾಯ ಎಷ್ಟೇ ಕಡಿಮೆ ಇರಲಿ, ಉಳಿಸುವ ಅಭ್ಯಾಸವನ್ನು ಈಗಲೇ ಪ್ರಾರಂಭಿಸಿ. ಸಣ್ಣ ಮೊತ್ತವು ಕಾಲಕ್ರಮದಲ್ಲಿ ದೊಡ್ಡದಾಗುತ್ತದೆ. ಹಣವನ್ನು ಹೂಡಿಕೆ ಮಾಡಲು ಮುಂಚಿತವಾಗಿ ಕಲಿಯಿರಿ. ಮ್ಯೂಚುವಲ್ ಫಂಡ್ಗಳು, ಶೇರ್ಗಳು, ರಿಯಲ್ ಎಸ್ಟೇಟ್ ಇವುಗಳಲ್ಲಿ ತಿಳುವಳಿಕೆ ಹೊಂದಿ. ಸ್ನೇಹಿತರು ಖರ್ಚು ಮಾಡುತ್ತಾರೆ ಎಂದು ನೀವು ತಕ್ಷಣ ಖರ್ಚು ಮಾಡಬೇಡಿ. ನಿಮ್ಮ ಭವಿಷ್ಯ ನಿಮ್ಮ ನಿರ್ಧಾರಗಳಿಂದ ನಿರ್ಮಾಣವಾಗುತ್ತದೆ. ಹಣ ನಿಮ್ಮ ಸೇವಕನಾಗಲಿ, ನಿಮ್ಮ ಮಾಲೀಕನಾಗದಿರಲಿ. ಅದಕ್ಕಾಗಿ ಆದಾಯದ ಕನಿಷ್ಠ 20% ಉಳಿಸಿ. ಇನ್ವೆಸ್ಟ್ಮೆಂಟ್ ಕಲಿಯಿರಿ. ಆಕರ್ಷಣೆಗಳಿಗೆ ಬಲಿಯಾಗದಿರಿ. ಎಮರ್ಜೆನ್ಸಿ ಫಂಡ್ ಇಟ್ಕೊಳ್ಳಿ. ಹಣಕಾಸು ಜ್ಞಾನವನ್ನು ನಿರಂತರವಾಗಿ ಕಲಿಯಿರಿ. ರವಿ ಹಳ್ಳಿಯ ಹುಡುಗನಿಂದ ಸ್ವತಂತ್ರ ಯುವಕನಾದಂತೆ ನೀವು ಸಹ ಹಣದ ಜ್ಞಾನ, ಶಿಸ್ತಿನಿಂದ ಜೀವನವನ್ನು ಬದಲಾಯಿಸಬಹುದು.
ಹಣವನ್ನು ಸರಿಯಾಗಿ ಬಳಸುವವರು ಮಾತ್ರ ನಿಜವಾದ ಸ್ವಾತಂತ್ರ್ಯವನ್ನು ಅನುಭವಿಸುತ್ತಾರೆ. ಇಂದೇ ಪ್ರಾರಂಭಿಸಿ, ಏಕೆಂದರೆ ನಾಳೆಯ ಭವಿಷ್ಯ ಇಂದಿನ ನಿರ್ಧಾರದಿಂದ ನಿರ್ಮಾಣವಾಗುತ್ತದೆ. ವೀಕ್ಷಕರೇ, ನಿಮ್ಮ ಕೈಯಲ್ಲಿರುವ ನೋಟುಗಳು ಕೇವಲ ಕಾಗದವಲ್ಲ, ಅವು ನಿಮ್ಮ ಕನಸುಗಳನ್ನು ನಿಜಗೊಳಿಸುವ ಶಕ್ತಿ ಹೊಂದಿವೆ. ಆ ಶಕ್ತಿಯನ್ನು ವ್ಯರ್ಥ ಮಾಡಬೇಡಿ. ಹಿಂದೆ ಒಂದು ತೀರ್ಮಾನ ತೆಗೆದುಕೊಳ್ಳಿ. ನಾನು ದುಡ್ಡಿನ ಸೇವಕನಾಗುವುದಿಲ್ಲ, ದುಡ್ಡು ನನ್ನ ಸೇವಕನಾಗುತ್ತದೆ. ಅದಕ್ಕೆ ಶಿಸ್ತು, ಜ್ಞಾನ ಮತ್ತು ನಿರಂತರ ಪ್ರಯತ್ನ ಮಾತ್ರ ಬೇಕು. ನಿಮ್ಮ ಕನಸು ಎಷ್ಟೇ ದೊಡ್ಡದಾಗಿದ್ದರೂ ಪ್ರಾರಂಭ ಒಂದು ಚಿಕ್ಕ ಹೆಜ್ಜೆಯಿಂದಲೇ ಆಗುತ್ತದೆ. ಇಂದು ಆ ಹೆಜ್ಜೆ ಹಾಕಿ. ನಿಮ್ಮ ಜೀವನದ ಮುಂದಿನ 5 ವರ್ಷಗಳನ್ನು ಕಲಿಕೆ, ಉಳಿಕೆ ಮತ್ತು ಹೂಡಿಕೆಗೆ ಕೊಡಿ. ಅದಾದ ಮೇಲೆ ಬದುಕು ನಿಮಗೆ ನೀವು ಊಹಿಸದ ರೀತಿಯಲ್ಲಿ ಫಲ ಕೊಡುತ್ತದೆ. ಈ ಕತೆ ನಿಮಗೆ ಉಪಯುಕ್ತ ಆಗಿದೆ ಎಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತೊಬ್ಬರ ಜೀವನಕ್ಕೂ ಬದಲಾವಣೆಯ ಬಿತ್ತನೆ ಮಾಡಿ. ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಧನ್ಯವಾದಗಳು.